ಬಾಯಿಯ ಮೂಲಕ ದ್ರವರೂಪದ ರೋಟಾಸಿಲ್ ಲಸಿಕೆ ನೀಡುವ ವಿಧಾನ. ದುರ್ಬಲಗೊಳಿಸಲಾದ ಸಜೀವ 2 ಡೋಸ್ ರೋಟಾಸಿಲ್ ಮಾದರಿಯ ಲಸಿಕೆಯನ್ನ ಮಗುವಿನ ಬಾಯಿಯ ಮೂಲಕ ನೀಡಬೇಕು. ಚುಚ್ಚುಮದ್ದಿನ ರೂಪದಲ್ಲಿ ನೀಡಬಾರದು. ದ್ರವರೂಪದ ಬಾಯಿ ಮೂಲಕ ನೀಡುವ ಲಸಿಕೆಯಾಗಿರುವುದರಿಂದ ಪುನರಚನೆಯ ಅಗತ್ಯವಿಲ್ಲ. ಲಸಿಕೆ ನೀಡಲು ಲಸಿಕಾ ವಾಹಕವನ್ನ ತೆರೆದು 1 ರೋಟಾಸಿಲ್ ಲಸಿಕೆ ವಯಲನ್ನ ಹೊರತೆಗೆಯಿರಿ. 2 ಡೋಸ್ ಲಸಿಕೆ ನೀಡುವಿಕೆಯ ಪ್ರಕ್ರಿಯೆಯು ಪೂರ್ಣಗೊಳ್ಳಲು 3 mlನ 2 ಸಿರಿಂಜ್, 1 ವಯಲ್ ಮತ್ತು ಅಡಾಪ್ಟರ್, 4 ಮಿಲಿ ಲಸಿಕೆಯನ್ನ ಒಳಗೊಂಡ ರೋಟಾಸಿಲ್ ಲಸಿಕೆ ವಯಲ್ ಅಗತ್ಯವಿದೆ. ಪ್ರತಿ 1 ಡೋಸ್ ಲಸಿಕೆ ನೀಡಲು ಕ್ರಮವಾಗಿ ತಲಾ 1 ಸಿರಿಂಜನ್ನ ಬಳಸಬೇಕು. ಲಸಿಕೆ ನೀಡುವ ಮುನ್ನ ಲಸಿಕೆ ಮೇಲಿನ ವಿವಿಎಂ ಬಣ್ಣವು ನಿರ್ದಿಷ್ಟಪಡಿಸಿದ ಶ್ರೇಣಿಯಲ್ಲಿದೆ ಮತ್ತು ಲಸಿಕೆ ವಯಲ್ ಅನ್ನು ಐಸ್ ಪ್ಯಾಕ್ ಮೇಲೆ ಇರಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಬಳಿಕ ಲಸಿಕೆ ವಯಲ್ನ ಫ್ಲಿಪ್ ಆಫ್ ಸೀಲನ್ನ ತೆರೆಯಿರಿ. ಲಸಿಕೆ ವಯಲ್ನ ಸೀಲನ್ನ ತೆರೆದ 4 ಗಂಟೆಯ ಒಳಗಾಗಿ ಲಸಿಕೆಯನ್ನ ಬಳಸಬೇಕು. ಹೀಗಾಗಿ ಲಸಿಕೆ ಹಾಕುವವರು ಲಸಿಕೆ ವಯಲ್ನ ಮುಚ್ಚಳವನ್ನ ತೆರೆದ ತಕ್ಷಣ ದಿನಾಂಕ ಮತ್ತು ಸಮಯವನ್ನ ನಮೂದಿಸಬೇಕು. ವಯಲ್ನ ಅಡಾಪ್ಟರ್ನ ಪ್ಯಾಕ್ ಅನ್ನ ತೆರೆಯಿರಿ. ಬಳಸುವ ವೇಳೆ ಅಡಾಪ್ಟರ್ನ ಮೇಲ್ಭಾಗಕ್ಕೆ ಕೈ ತಾಗದ ರೀತಿಯಲ್ಲಿ ಎಚ್ಚರ ವಹಿಸಿ 2 ಬದಿಗಳಿಂದ ಹಿಡಿಯಿರಿ. ಲಸಿಕೆಯ ವಯಲ್ನ ಮೇಲ್ಭಾಗದಲ್ಲಿ ಅಡಾಪ್ಟರ್ ಅನ್ನ ಜೋಡಿಸಿ ನಂತರ ಐಸ್ ಪ್ಯಾಕ್ ಮೇಲೆ ಇಡಿ. ಬಳಿಕ ಬಾಯಿಯ ಮೂಲಕ ಲಸಿಕೆ ನೀಡಲು ಬಳಸುವ ಸಿರಿಂಜ್ನ ಪ್ಯಾಕ್ ಅನ್ನ ತೆರೆಯಿರಿ. ಸಿರಿಂಜ್ನ ಪ್ಲಂಜರ್ ಅನ್ನ ಎಳೆದು 2 ml ನಿಗದಿಪಡಿಸಿ ಲಸಿಕೆಯ ವಯಲ್ಗೆ ಅಳವಡಿಸಲಾಗಿರುವ ಅಡಾಪ್ಟರ್ಗೆ ಸಿರಿಂಜ್ನ ಮೂಲಕ ತುರಿಯನ್ನ ಜೋಡಿಸಿ. ಬಳಿಕ ಲಸಿಕೆ ವಯಲ್ನೊಳಗೆ ಗಾಳಿಯನ್ನ ತಳ್ಳಿರಿ. ಇದು ವಯಲ್ನೊಳಗೆ ಹೆಚ್ಚು ಒತ್ತಡವನ್ನ ಉಂಟು ಮಾಡುತ್ತದೆ. ವಯಲನ್ನ ಕೆಳಮುಖವಾಗಿ ತಿರುಗಿಸಿ ಮತ್ತು ಲಸಿಕೆಯು ಸಿರಿಂಜ್ನೊಳಗೆ ಹರಿಯುವಂತೆ ಮಾಡಿ ಮತ್ತು 2 ml ಲಸಿಕೆಯನ್ನ ಹೊರಗೆಳೆಯಿರಿ. ಎಚ್ಚರಿಕೆ: ಲಸಿಕೆಯು 2 ml ಗಿಂತ ಹೆಚ್ಚಾಗದಂತೆ ಗಮನ ಹರಿಸಿ. ಅಡಾಪ್ಟರ್ ಅನ್ನು ಲಸಿಕೆಯ ವಯಲ್ನಲ್ಲೇ ಉಳಿಸಿಕೊಂಡು ಕೇವಲ ಸಿರಿಂಜನ್ನು ಮಾತ್ರ ಹೊರತೆಗೆಯಿರಿ. ರೋಟಾಸಿಲ್ ಲಸಿಕೆಯ ಮೊದಲ ಡೋಸ್ ಅನ್ನ ಮಗುವಿಗೆ ನೀಡಿ. ಲಸಿಕೆ ನೀಡುವ ವ್ಯಕ್ತಿಯು ಅತ್ಯಂತ ಜಾಗರೂಕತೆ ವಹಿಸಿ ನಿಧಾನವಾಗಿ ಸಿರಿಂಜ್ ಮೂಲಕ ಮಗುವಿನ ಬಾಯಿಗೆ ಲಸಿಕೆ ಹಾಕಬೇಕು. 1 ಬಾರಿ ಬಳಸಿದ ಸಿರಿಂಜನ್ನ ಪುನರ್ಬಳಕೆ ಮಾಡುವಂತಿಲ್ಲ. 3 mlನ ಮತ್ತೊಂದು ಹೊಸ ಸಿರಿಂಜನ್ನ ಲಸಿಕೆಯ ವಯಲ್ನ ಅಡಾಪ್ಟರ್ಗೆ ಜೋಡಿಸಿ. ಮೊದಲ ಮತ್ತು 2ನೆಯ ಡೋಸ್ ನೀಡುವ ವೇಳೆ ಅಂತರವಿದ್ದರೆ ರೋಟಾಸಿಲ್ ಲಸಿಕೆಯ ವಯಲ್ನ ಮುಚ್ಚಳದ ಅಡಾಪ್ಟರ್ನಿಂದ 2ನೇ ಸಿರಿಂಜನ್ನ ಬೇರ್ಪಡಿಸಿದಿರಿ. 4 ಗಂಟೆಗಳ ಬಳಿಕವೂ ಲಸಿಕೆ ಮತ್ತು ಸಿರಿಂಜನ್ನ ಉಪಯೋಗಿಸದಿದ್ದರೆ ವಿಸರ್ಜಿಸಿ. ಮುಂದಿನ ಮಗುವಿಗೆ ಅದೇ ವಯಲ್ನಿಂದ 2ನೇ ಡೋಸ್ ನೀಡಲು 2 ml ರೋಟಾಸಿಲ್ ಲಸಿಕೆಯನ್ನ ಸಿರಿಂಜ್ಗೆ ಸೆಳೆಯುವ ಪ್ರಕ್ರಿಯೆಯನ್ನ ಪುನರಾವರ್ತಿಸಿ. ಲಸಿಕೆಯ ವಯಲ್ನ ಅಡಾಪ್ಟರ್ನಿಂದ ಸಿರಿಂಜನ್ನ ಬೇರ್ಪಡಿಸಿ ಲಸಿಕೆ ನೀಡಿ. ನಂತರ ಲಸಿಕೆಯ ವಯಲ್ ಮತ್ತು ಸಿರಿಂಜನ್ನ ವಿಸರ್ಜಿಸಿ.